ಇನ್ನು ಮೊಟ್ಟೆ ವ್ಯಾಪಾರಸ್ಥರಿಗೂ ತಟ್ಟಿದ ವಾರ್ ಎಫೆಕ್ಟ್. ಈಗಾಗಲೇ ರಾಜ್ಯದಲ್ಲಿ ಕೋಳಿಯ ಮೊಟ್ಟೆ ರೇಟ್ ಏಕಾಏಕಿಯಾಗಿ ಕುಸಿತ ಕಂಡಿರುವಂಥದ್ದು. ಮೊಟ್ಟೆ ದರ ದಿಢೀರನೆ ಕುಸಿತ ಕಂಡಿದೆ. ವ್ಯಾಪಾರಸ್ಥರು ತುಂಬಾ ಕಂಗಾಲಾಗಿ ಹೋಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ರೂಪಾಯಿ ದರ ಕುಸಿತ ಕಂಡಿರುವಂಥದ್ದು. ಈಗಾಗಲೇ 8 ರೂಪಾಯಿ ಇದ್ದಂತಹ ಮೊಟ್ಟೆ ದರ 4 ರೂಪಾಯಿಗೆ ಇಳಿಕೆ ಕಂಡಿದೆ. ಮೊಟ್ಟೆ ವ್ಯಾಪಾರಸ್ಥರಿಗೂ ತಟ್ಟಿದ ವಾರ್ ಎಫೆಕ್ಟ್. ಇನ್ನು ರಾಜ್ಯದಲ್ಲಿ ಕೋಳಿ ಮೊಟ್ಟೆ ರೇಟ್ ಕೂಡ ಏಕಾಏಕಿಯಾಗಿ ಕುಸಿತ ಕಾಣ್ತಾ ಇದೆ. ಒಂದು ಕಡೆ ಮೊಟ್ಟೆ ದರ ದಿಢೀರ್ ಕುಸಿತ, ಇದರಿಂದಾಗಿ ವ್ಯಾಪಾರಸ್ಥರು ತುಂಬಾ ಕಂಗಾಲಾಗಿ ಹೋಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ ಈಗಾಗಲೇ 4 ರೂಪಾಯಿ ದರ ಕುಸಿತ ಆಗಿರುವಂಥದ್ದು. 8 ರೂಪಾಯಿ ಇದ್ದಂತಹ ಮೊಟ್ಟೆ ದರ ಈಗ 4 ರೂಪಾಯಿ ಇಳಿಕೆಯಾಗಿದೆ. ಹೋಲ್ಸೇಲ್ ಅಂಗಡಿಗಳಲ್ಲಿ 4 ರೂಪಾಯಿ ಮೊಟ್ಟೆ ಮಾರಾಟ ಆಗ್ತಾ ಇರುವಂಥದ್ದು. ವಿದೇಶಗಳಿಗೆ ರಫ್ತಾಗ್ತಿದ್ದಂತಹ ಮೊಟ್ಟೆಗಳ ಸಂಖ್ಯೆ ಇಲ್ಲಿ ಇಳಿಕೆಯಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಯಾರೆಲ್ಲ ಮೊಟ್ಟೆಯನ್ನು ವಿದೇಶಗಳಿಗೆ ಏನು ರಫ್ತಾಗ್ತಾ ಇತ್ತು ಅವರಿಗೆ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳುವಂಥದ್ದು. ಯಾಕೆಂದರೆ ದಿಢೀರನೆ ಈ ಒಂದು ವಾರ್ನ ಎಫೆಕ್ಟಿಂದಾಗಿ ಇರಾನ್ ಮತ್ತು ಇಸ್ರೇಲ್ ಅಮೇರಿಕಾ ಏನೆಲ್ಲ ಯುದ್ಧ ನಡೀತಾ ಇದೆ, ಆ ಕಡೆ ಒಂದು ಯುದ್ಧ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನು ಮೊಟ್ಟೆಯ ದರ ಇಳಿಕೆಯಾಗಿರುವಂಥದ್ದು. 8 ರೂಪಾಯಿ ಇದ್ದಂತಹ ಮೊಟ್ಟೆ ದರ ಈಗಾಗಲೇ ದಿಢೀರನೆ ಏಕಾಏಕಿಯಾಗಿ 4 ರೂಪಾಯಿಗೆ ಇಳಿಕೆಯಾಗಿದೆ. ಮುಖ್ಯವಾಗಿ ಬೇರೆ ಬೇರೆ ದೇಶಗಳಿಗೆ ಕೂಡ ರಫ್ತಾಗ್ತಿದ್ದಂತಹ ಈ ಮೊಟ್ಟೆ ದರ ಏನಿದೆ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಇಲ್ಲಿ ಹೊಡೆತ ಬಿದ್ದಿರುವಂಥದ್ದು. ಇನ್ನು ವ್ಯಾಪಾರಸ್ಥರು ಕೂಡ ಇಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಸಾಕಷ್ಟು ಏನೆಲ್ಲ ಬೇರೆ ಬೇರೆ ದೇಶಗಳಿಗೆಲ್ಲ ಮೊಟ್ಟೆಗಳನ್ನು ರಫ್ತು ಮಾಡ್ತಾ ಇದ್ದರು ಅಂಥವರಿಗೂ ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ಇಲ್ಲಿ ಹೊಡೆತ ಕಾಡುವಂಥದ್ದು. ಇನ್ನು ವ್ಯಾಪಾರಸ್ಥರು ಕೂಡ ಇಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ದಿಢೀರನೆ ಈ ರೀತಿಯಾಗಿ ಏಕಾಏಕಿಯಾಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ರೂಪಾಯಿ ಮೊಟ್ಟೆ ದರ ಕುಸಿತ ಕಂಡಿರುವಂಥದ್ದು. 8 ರೂಪಾಯಿ ಇದ್ದಂತಹ ಮೊಟ್ಟೆ ದರ 4 ರೂಪಾಯಿ ಈಗಾಗಲೇ ಇಳಿಕೆಯಾಗಿದೆ. ಯಾರ್ಯಾರೆಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲಿ 4 ರೂಪಾಯಿ ಮೊಟ್ಟೆ ಈಗ ಸದ್ಯದ ಮಟ್ಟಿಗೆ 4 ರೂಪಾಯಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇಸ್ರೇಲ್ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಭಾರತಕ್ಕೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿರುವಂಥದ್ದು. ಯಾಕಂತಂದರೆ ಭಾರತದಲ್ಲಿ ಏನು ಜನಸಾಮಾನ್ಯರಿಗೆ ಸಿಗಬೇಕಾಗಿರುವಂತಹ ಎಲ್ಲ ವಸ್ತುಗಳ ದರವೂ ಸಹ ಸದ್ಯಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಮಧ್ಯದಲ್ಲಿ ನಡೀತಾ ಇರುವಂಥ ಯುದ್ಧಕ್ಕೆ ಇನ್ನೂ ಅಂತ್ಯ ಆಡಿಲ್ಲ ಅಂತಂದರೆ ಇದೇ ರೀತಿಯಾಗಿ ಎಫೆಕ್ಟ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುವಂಥದ್ದು. ಇದೀಗ ನಾವು ಮೊನ್ನೆಯಿಂದ ನೋಡಿದ್ವಿ, ಏನು ಪೆಟ್ರೋಲ್, ಡೀಸೆಲ್ ಜೊತೆಗೆ ಗ್ಯಾಸ್ ಸಿಲಿಂಡರ್ಗೂ ಸಹ ಸಮಸ್ಯೆ ಆಗಿತ್ತು, ದರ ಏರಿಕೆ ಆಯಿತು. ಆದರೆ ಸದ್ಯಕ್ಕೆ ಮೊಟ್ಟೆಗೆ ದರ ಇಳಿಕೆ ಆಗಿರುವಂಥದ್ದು. ನಾನಿದೀಗ ಸಂಜಯ್ ಫಾರ್ಮ್ ಪ್ರಾಡಕ್ಟ್ ಏನು ಫಾರ್ಮ್ ಹೌಸಲ್ಲಿ ನಾನಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು, ಇದು ನಮ್ಮ ಏನು ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಇವೆಲ್ಲ ಮೊಟ್ಟೆಗಳು ಕರ್ನಾಟಕದಲ್ಲಿ ನಮಗೆ ಏನು ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಇದೆಲ್ಲವೂ ಸಹ ಸದ್ಯಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ಈ ಫಾರ್ಮ್ ಹೌಸಲ್ಲಿ ತಾವು ಗಮನಿಸ್ತಾ ಇರ್ಬೋದು. ದಿನಕ್ಕೆ ಏನಿಲ್ಲ ಅಂತಂದರೂ ಸಾಕಷ್ಟು ಲಕ್ಷ ಮೊಟ್ಟೆಗಳು ಇಲ್ಲಿಂದ ರವಾನೆ ಆಗ್ತಾ ಇತ್ತು, ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇತ್ತು. ಸದ್ಯಕ್ಕೆ ಮೊಟ್ಟೆಗಳಿಗೂ ಸಹ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಮೊಟ್ಟೆಗಳು ಇಲ್ಲಿಂದ ಏನು ಕಳಿಸೋದಕ್ಕೆ ಅಸಾಧ್ಯ ಆಗ್ತಾ ಇರೋದ್ರಿಂದಾಗಿ ಬೆಲೆಯಲ್ಲೂ ಸಹ ದರದಲ್ಲೂ ಸಹ ಅತಿ ಕಡಿಮೆ ಆಗಿರುವಂಥದ್ದು. ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ವಿ, 8 ರೂಪಾಯಿಗೆ ಸಿಗ್ತಾ ಇದ್ದಂತಹ ಮೊಟ್ಟೆ ಸದ್ಯಕ್ಕೆ ಸುಮಾರು 3 ರಿಂದ 4 ರೂಪಾಯಿ ಇಳಿಕೆಯನ್ನು ಕಂಡು ಬರ್ತಾ ಇರುವಂಥದ್ದು. 2 ರೂಪಾಯಿ ಅಂತರೂ ಸದ್ಯಕ್ಕೆ ಇಳಿಕೆ ಆಗಿರುವಂಥದ್ದು. ಇನ್ನೂ ಇದೇ ರೀತಿಯಾಗಿ 3 ರಿಂದ 4 ರೂಪಾಯಿ ಸಹ ಸಾಕಷ್ಟು ಏನು ಕಡಿಮೆ ಆಗ್ತಾ ಇರುವಂಥದ್ದು. ಇದರಿಂದ ಏನು ಮಾಲೀಕರಿಗಾಗಿರ್ಬೋದು, ಮೊಟ್ಟೆ ಇದೇನು ರೈತರಿಗಾಗಿರ್ಬೋದು, ಸೊ ಸಾಕಷ್ಟು ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಒಂದು ದಿನಕ್ಕೆ ಏನಿಲ್ಲ ಅಂತಂದರೂ 7 ರಿಂದ 8 ಲಕ್ಷದಷ್ಟು ಮೊಟ್ಟೆಗಳು ಪ್ರತಿದಿನ ಸ್ಟಾಕ್ ಕೂತ್ಕೊಂಡ್ರೆ ವ್ಯವಹಾರ ಹೇಗಾಗುತ್ತೆ, ವ್ಯಾಪಾರ ಹೇಗಾಗುತ್ತೆ ಅಂತ ಹೇಳಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಕಳೆದ 4 ದಿನದಿಂದ ಬಂದಿರುವಂತಹ ಸ್ಟಾಕ್. ಇದು ಏನು ನಾಟಿ ಮೊಟ್ಟೆ ಆಗಿರ್ಬೋದು, ಜೊತೆಗೆ ನಾರ್ಮಲ್ ಮೊಟ್ಟೆಯೂ ಸಹ ಇದೇ ರೀತಿಯಾಗಿ ದರದಲ್ಲಿ ಇಳಿಕೆ ಆಗಿದೆ. ಇನ್ನೊಂದು ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಸದ್ಯಕ್ಕೆ ಬೇಸಿಗೆ ಕಾಲ ಇರೋದ್ರಿಂದಲೂ ಸಹ ಬೇಸಿಗೆ ಕಾಲದಲ್ಲಿ ಮೊಟ್ಟೆ ತಿನ್ನುವಂಥವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿಯೂ ಸಹ ಸ್ಟಾಕ್ ಉಳಿದಿದೆ. ಜೊತೆಗೆ ರಂಜಾನ್ ಹಬ್ಬ ಇರೋದ್ರಿಂದ 2 ದಿನದಿಂದ ಒಂದಷ್ಟರ ಮಟ್ಟಿಗೆ, ಒಂದು ತಕ್ಕ ಮಟ್ಟಿಗೆ ವ್ಯಾಪಾರ ಆಗಿತ್ತು, ಇಲ್ಲಿಂದ ರವಾನೆ ಆಗಿತ್ತು. ಆದರೆ ಸದ್ಯಕ್ಕೆ ಸಂಪೂರ್ಣವಾಗಿ ಇದೆಲ್ಲವೂ ಈಗ ಸ್ಟಾಕ್ ಉಳಿದಿರುವಂಥದ್ದು. ನಮ್ಮ ಕರ್ನಾಟಕಕ್ಕೆ ತಮಿಳುನಾಡಿನಿಂದ ಸಹ ಸುಮಾರು ಒಂದು ದಿನಕ್ಕೆ 60 ರಿಂದ 70 ಲಕ್ಷ ಮೊಟ್ಟೆಗಳು ಬರ್ತಾ ಇತ್ತು. ಅದು ಬಂದ್ರೂ ಸಹ ಬೆಂಗಳೂರಲ್ಲಿ, ಬರದೇ ಇದ್ರೂ ಸಹ ಬೆಂಗಳೂರಲ್ಲಿ ಸಾಕಷ್ಟು ಮೊಟ್ಟೆಗಳ ಸ್ಟಾಕ್ ಉಳಿತಾ ಇರುವಂಥದ್ದು. 7 ರಿಂದ 8 ಲಕ್ಷದವರೆಗೂ ಸಹ ಸದ್ಯಕ್ಕೆ ಸ್ಟಾಕ್ ಇರುವಂತಹದ್ದು. ಹಾಗಾಗಿ
ಏನು ಮಾಲೀಕರಿಗೂ ಸಹ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಇದರಿಂದಾಗಿ ನಮಗೂ ಎಫೆಕ್ಟ್ ಆಗ್ತಾ ಇದೆ. ಬೆಲೆ ತುಂಬ ಕಡಿಮೆ ಆದರೆ ನಾವು ರೈತರಿಂದ ಹೇಗೆ ತರೋಣ, ಅದನ್ನು ಮಾರಾಟ ಮಾಡಿದಾಗೆ ನಮಗೆ 5-10% ಸಿಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಈ ಫಾರ್ಮ್ ಹೌಸ್ನ ಮಾಲೀಕರು ಸಹ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಇದೇ ರೀತಿಯಾಗಿ ಯುದ್ಧ ಕಂಟಿನ್ಯೂ ಆದರೆ ಸಮಸ್ಯೆಗಳು ಮಾತ್ರ ಸಾಕಷ್ಟಾಗುತ್ತವೆ. ಬೇರೆ ಬೇರೆ ರೀತಿಯಲ್ಲಿ ದರಗಳು ಏರಿಕೆ ಆದರೆ ಇಲ್ಲಿ ಬೆಳೀತಾ ಇರುವಂತಹದ್ದು ಬೇರೆ ದೇಶಕ್ಕೆ ಇಲ್ಲಿಂದ ಕಳಿಸುವಂತಹ ಪ್ರಾಡಕ್ಟ್ಗಳ ಬೆಲೆ ಇಳಿಕೆ ಆಗುತ್ತೆ. ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಯಶ್ಮಗ ನ್ಯೂಸ್, ಬೆಂಗಳೂರು.